ಬಹುಶಃ ಇವತ್ತು ನಕಲಿ ಔಷಧ ಜಾಲ ಇವತ್ತು ಏನು ನಾವು ಪತ್ತೆ ಹಚ್ಚಿದ್ದೇವ ನಿನ್ನೆ, ಇದು ಬಹಳಷ್ಟು ಗಂಭೀರತೆ ಬಹಳಷ್ಟು ಮತ್ತು ಸೀರಿಯಸ್ ಆಗಿ ತೆಗೊಳ್ಳುವಂತ ಒಂದು ವಿಚಾರ ಇವತ್ತು ಆಗಿದೆ. ಯಾಕೆಂದ್ರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಕರ್ನಾಟಕದಂತ ಬಿಡದಲ್ಲಿ ಇವತ್ತು ಶೇಖರಣೆಗೊಂಡು ವಿತರಣೆ ಆಗ್ತಾ ಇದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ, ಎಲ್ಲ ಜಿಲ್ಲೆಯಲ್ಲಿ ಇದೆಯಾ, ಅದು ಇಲ್ಲಿಂದ ಎಲ್ಲಿಗೆಲ್ಲ ಇದು ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ, ಅದು ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ ಮತ್ತು ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದೇನೆ. ಯಾಕೆ ಆ ಫ್ಯಾಕ್ಟರಿಗಳ ಮೇಲೆ ಅವರು ಇದು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂತ ಜಿಲ್ಲೆ ವಿಚಾರ ಕಾರಣ ಮತ್ತು 5 ಕೋಟಿಗೂ ಹೆಚ್ಚಿದ್ದ ಕಾರಣ SIT ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ SP ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಬಹುಶಃ ಇದಕ್ಕೆ ಒಂದು ಕೇಂದ್ರೀಕರಣವಾಗಿರಬೇಕು, ಸಂಪೂರ್ಣ ವಿಚಾರ ಬರಬೇಕು ಅಂತ ಹೇಳಿಕೊಂಡೆ ಇಡೀ ವಿಶೇಷ ತನ್ನ ರಚನೆ ಮಾಡಬೇಕು. ಉತ್ತಮವಾದ ಅಧಿಕಾರಿ ಮುಖಾಂತರ ಕೂಡ ನಾನು ಕೇಳಿ ಚರ್ಚೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲೇ ಎಲ್ಲ ಸಚಿವರು ಬಹುಶಃ ಈ ಒಂದು ವಿಷಯ ತನ್ನ ರಚಿಸ್ತಾರೆ. ಅಲ್ಲಿಯ ತನಕ ನಮ್ಮ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿ ತನ್ನ ತನಿಖೆಯನ್ನು ನಡೆಸ್ತಾ ಇದೆ. ನೋಡಿ, ಹಿಂದಿನ ಸಚಿವರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಎಲ್ಲರೂ ಕೂಡ ಕೆಲಸ ಇಟ್ಟು ಮಾಡಿದ್ದಾರೆ ಆಯ್ತಲ್ಲಿ ಅವರವರ ಕಾಲಘಟ್ಟದಲ್ಲಿ. ಅದನ್ನೀಗ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಮುಂದುವರಿಸಿಕೊಂಡು ಬರುವಂತ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಣ್ಣ ಸಣ್ಣ ಕ್ಲೂ ಇಂದಲೇ ನಮ್ಗೆಲ್ಲ ಸಿಕ್ಕುವಂಥದ್ದು. ಅದಕ್ಕಾಗಿ ನಾನು ಹೇಳ್ದೇನೆ ತಿಳಿದೆ, ಇದು ಬರೀ ಆರೋಗ್ಯ ಇಲಾಖೆಯಿಂದ, ಆರೋಗ್ಯ ಸಚಿವರಿಂದ, ಒಂದು ಸರ್ಕಾರದಿಂದ, ನಮ್ಮ ಫುಡ್ ಡಿಪಾರ್ಟ್ಮೆಂಟ್, ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮಾತ್ರ ಸಾಧ್ಯವಿಲ್ಲ. ಇದಕ್ಕೆ ಸಮಾಜದ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಾಗ ಅದು ನಮಗೆ ಇವತ್ತು ಖಂಡಿತವಾಗಿ ಆಗ್ತದೆ. ನಾವು ಬಹುಶಃ ಇವತ್ತು 7.5 ಕೋಟಿ 6.5 ಕೋಟಿ ಜನಸಂಖ್ಯೆ ಇರುವಲ್ಲಿ ನಾವು ಬಹುಶಃ 150 ಜನ ಫುಡ್ ಸೇಫ್ಟಿ ಅವರು, ಪೊಲೀಸರು ಸ್ವಲ್ಪ ಎಷ್ಟು ಪತ್ತೆಹಚ್ಚಲಿಕ್ಕೆ ಸಾಧ್ಯವಾಗ್ತದೆ. ಇಂಥದ್ದು ನಡೀತಾ ಇದೆ. ನಾವೆಲ್ಲರಿಗೂ ಸಹಕಾರ ಕೊಡ್ಬೇಕಂತೇಳಿ ಸಂಘ ಸಂಸ್ಥೆ ಬಹಳ ಎಚ್ಚೆತ್ತುಕೊಳ್ಬೇಕು. ಇವತ್ತು ಒಂದು ಫಾರ್ಮಸಿಯಲ್ಲಿ ಕರೆಕ್ಟ್, ಇನ್ನೊಂದು ಫಾರ್ಮಸಿಯಲ್ಲಿ ಒಂದಕ್ಕೆ 10,000 ರೂಪಾಯಿ ಇದೆ ಇಂಜೆಕ್ಷನ್ಗೆ, ಇನ್ನೊಬ್ಬ ಅದನ್ನು 5,000 ರೂಪಾಯಿ ಕೊಡೋದಾದ್ರೆ ಇವಾಗ ಕೇಳ್ಬೇಕು, ಇವನಿಗೆ 5,000 ರೂಪಾಯಿ ಸಿಗ್ತದೆ, ಆ ಮಾಹಿತಿ ನಮಗೆ ಕೊಡ್ಬೇಕು. ನಾವು ತನಿಖೆ ಮಾಡ್ತೇವಲ್ಲ, ಈ ಒಂದು ರೇಟ್ ಜಾಸ್ತಿ ಅಥವಾ ಇವನ ಕ್ವಾಲಿಟಿ ಕಡಿಮೆ ಅಂತ ನಾವು ನೋಡ್ತೇವೆ. ಜನ ನಮಗೆ ಸಹಕಾರಗೊಂಡು ಕೆಲಸ ಆಗ್ಬೇಕಂತ ಹೇಳಲಿಕ್ಕೆ ಬಯಸ್ತೇವೆ. ಇದೆಲ್ಲ ಕೂಡ ತನಿಖೆ ಮುಖಾಂತರ ಬರುವಂತ, ತನಿಖೆ ಆದ ನಂತರ ನಮ್ಗೆ ಈ ವಿಚಾರ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅದು ಕೂಡ ತನಿಖೆಯಿಂದ ಅಲ್ಲಿ ಬರ್ಬೇಕಲ್ಲ, ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆಗೆ ಕೊಟ್ಟಿದ್ದಾರೆ, ಪೇಷಂಟ್ ಯಾರು ಕೊಟ್ಟಿದ್ದಾರೆ, ಆ ಪೇಷಂಟ್ ಬದುಕಿದಾರ ಅಥವಾ ಇನ್ನೂ ಸೀರಿಯಸ್ ಆಗಿದ್ದಾರ ಅಥವಾ ತೀರಿ ಹೋಗಿದ್ದಾರ, ಇವು ತೀರಿಯೋದಕ್ಕೆ ಬೇರೆ ಕಾರಣ ಕೊಟ್ಟಿರ್ತಾರ, ಯಾರಿಗೂ ಗೊತ್ತು. ಇದೆಲ್ಲ ಅವ್ರ ತನಿಖೆಯಿಂದ ಆಗ್ತದೆ. ಅದಕ್ಕಾಗಿ ಇದು ಸಾವಿಗೆ ಪ್ರೇರಣೆ ಆಗುವಂತಹ ಮತ್ತು ಪ್ರೋತ್ಸಾಹ ಕೊಡುವಂತಹ ಒಂದು ಸೆಕ್ಷನ್ ಏನು ನಮ್ಮ ಫುಡ್ ಅಂಡ್ ಸೇಫ್ಟಿಯಲ್ಲಿ ಇದೆಯಾ 302 ತರವೇ, ಅದನ್ನೇ ಇವತ್ತು ನಾವು ಇಂಪ್ಲಿಮೆಂಟ್ ಕೂಡ ನಾವು ಇವತ್ತು ಹೇಳಿದ್ದೇವೆ. ಅಲ್ಲ, ನಾವು ಇವರು ಒಂದು 6 ಕಂಪನಿಯ ಲೇಬಲ್ ಮಾಡಿ, ಅದು ಅಂತಾರಾಷ್ಟ್ರೀಯ ಮಟ್ಟ ಕಂಪನಿ ಲೇಬಲ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಈಗ ಕೇಸ್ ಯಾರಿಗೆ ಡೂಪ್ಲಿಕೇಟ್ ತಂದು ಲೇಬಲ್ ಮಾಡಿ ಮಾಡ್ತಾನೆ ಅವನ ಮೇಲೆ ಆಗಿದೆ. ಇನ್ನು ಯಾರು ಪಡ್ಕೊಂಡು ಹೋಗಿದ್ದಾರೆ, ಯಾರು ಲಾರಿಯಲ್ಲಿ ಬಂದಿದ್ದಾರೆ, ಲಾರಿಯಿಂದ ಯಾರು ಮಾಲೀಕರು ಸಹಕಾರ ಕೊಟ್ಟಿದ್ದಾರೆ, ಇದೆಲ್ಲರೂ ಕೂಡ ಇವನ್ ಲಾಜಿಸ್ಟಿಕ್ಸ್. ನನ್ನ ಹತ್ರ ಅಲ್ಲಿ ಲಾರಿ ಇದ್ರೆ ನಾನು ಅಲ್ಲಿ ಮತ್ತೆ ನನಗೆ ಗೊತ್ತಿಲ್ಲ ಇದು ಡೂಪ್ಲಿಕೇಟ್ ಅಂತ ಹೇಳಿ, ಅವರನ್ನು ಕೂಡ ನಾವು ಬಿಡ್ಲಿಕ್ಕೆ ಹೋಗುದಿಲ್ಲ.